ರಾಮತ್ನಾಳ ಗ್ರಾಮದಲ್ಲಿ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ. ಹೌದು, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಕರ್ನಾಟಕ ರಾಜ್ಯ ಜೀವನೋಪಾಯ ಅಭಿಯಾನ, ಜಿಲ್ಲಾ ಪಂಚಾಯತ್ ರಾಯಚೂರು, ತಾಲೂಕಾ ಪಂಚಾಯತ್ ಸಿಂಧನೂರು, ಸಂಜೀವಿನಿ ತಾಲೂಕಾ ಅಭಿಯಾನ ನಿವಾರಣಾ ಘಟಕ ಸಿಂಧನೂರು, ನಂದಿನಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ರಾಮತ್ನಾಳ್ ಇವರ ಆಶ್ರಯದಲ್ಲಿ ಲಿಂಗತ್ವ ಆಧಾರಿತ ದೌರ್ಜನ್ಯ ವಿರುದ್ಧ ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮ ಸಿಂಧನೂರ ತಾಲೂಕಾ ರಾಮತ್ನಾಳ ಗ್ರಾಮದ ಉನ್ನತೀಕರಿಸಿದ ಶಾಲೆಯ ಆವರಣದಲ್ಲಿ ಅಭಿಯಾನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂದಿನಿ ಸಂಜೀವಿನಿ ಸದಸ್ಯರಾದ ಶಕೀಲಾ ಬಾನು ಮಾತನಾಡುತ್ತಾ, ಹೆಣ್ಣು ಬೆಂಕಿ ಚೆಂಡು, ಒಲಿದರೆ ನಾರಿ, ಮುನಿದರೆ ಮಾರಿ. ಹೆಣ್ಣು ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾಳೆ. ಕೆಲಸ ಮಾಡುವ ಜಾಗದಲ್ಲಿ ಹೆಣ್ಣನ್ನು ಪೂಜನೀಯವಾಗಿ ಕಾಣಬೇಕು. ಹೆಣ್ಣಿನ ಮೇಲೆ ಯಾವುದೇ ದೌರ್ಜನ್ಯವನ್ನ ಎಸಗಬಾರದು ಅಂತ ಹೇಳಿದರು. ಶಿಕ್ಷಕರಾದ ಅಡಿವೇಶ್ ಮಾನ್ವಿ ಮಾತನಾಡುತ್ತಾ, ಹೆಣ್ಣು ಜಗತ್ತಿನ ಕಣ್ಣು, ಹೆಣ್ಣನ್ನ ಪೂಜನೆಯಿಂದ ಭಾವನೆಯಿಂದ ಕಾಣಬೇಕು. ಹೆಣ್ಣು ಮನೆ ಬೆಳಗುವ ಭಾಗ್ಯಲಕ್ಷ್ಮಿ ಅಂತ ಹೆಣ್ಣನ್ನ ಲಿಂಗ ತಾರತಮ್ಯವನ್ನ ಮಾಡಬಾರ್ದು. ಹೆಣ್ಣನ ಕಣ್ಣಲ್ಲಿ ನೀರು ಹಾಕಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿಯು ಅಲಿಯೋದಿಲ್ಲ. ಹೆಣ್ಣನ್ನ ಅಕ್ಕ ತಂಗಿ ತಾಯಿಯಂತೆ ಕಾಣಬೇಕು. ಪುರುಷರು 5 ಕೆಜಿ ಅಕ್ಕಿಯನ್ನ 1 ತಾಸು ಕೈಯಲ್ಲಿ ಹಿಡಿಯಲು ಸಾಧ್ಯವಿಲ್ಲ. ಆದರೆ ಮಹಾತಾಯಿ ಹೆಣ್ಣು 9 ತಿಂಗಳವರೆಗೆ ತಮ್ಮನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರ್ತಾಳೆ. ಅಂತ ತಾಯಿಯನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಎಂದು ಶಿಕ್ಷಕರು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರು, ಗ್ರಾಮ ಪಂಚಾಯತ್ ಸದಸ್ಯರು, ನಂದಿನಿ ಸಂಜೀವಿನಿ ಸದಸ್ಯರು, ಮುದ್ದು ಮಕ್ಕಳು, ಊರಿನ ಮುಖಂಡರು ಭಾಗವಹಿಸಿದ್ರು. ಮಹಂತೇಶ್ ದಿದಿಗಿ, NK24 ಮಾನ್ವಿ. ವರದಕ್ಷಿಣಾ ಭೂತ ಬೆಳೆದಾಗ ಆ ಹೆಣ್ಣು ಮನೆತನಕ್ಕೆ ಆಯಿತು ಹುಣ್ಣು ಅಂತ ಗೊತ್ತಿರ್ಬೇಕು. ಒಂದು ಹಾಡು ಅದ್ಭುತ ಐತಿ ಹಾಡು. ಈ ಹಾಡು ವರದಕ್ಷಿಣೆ ಇಲ್ಲ ಅಂದ್ರೆ ಆ ಹೆಣ್ಣು ಬಹಳಷ್ಟು ಶ್ರೇಷ್ಠ. ವರದಕ್ಷಿಣೆ ಬಂದು ಇತ್ತೀಚೆಗೆ ಸ್ವಲ್ಪ ಹೆಣ್ಣಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗಿವೆ. ಆದರೆ ಹೆಣ್ಣು ಇಂದನೇ ಈ ಜಗತ್ತು ನಡೆದಿದ್ದು. ನಾನು ತಿಳ್ಕೊಂಡ ಪ್ರಕಾರ ಹೆಣ್ಣನ್ನು ನನ್ನ ಜೀವನದಲ್ಲಿ ಬಹಳಷ್ಟು ಗೌರವಿಸ್ತೀನಿ. ಇಲ್ಲಿವರೆಗೂ ನನ್ನ ಮಕ್ಕಳು ಸಹಿತ ಏನಾದರೂ ಸಿಟ್ಟು ಬಂದಾಗ ಬೈಬೇಕಾದ್ರೆ ನಾನು ಏನೋ ಒಂದು ಮಾತು ಬೈಯಲ್ಲ. ಏನು ಬೈತ, ದುರ್ಗಮ್ಮ, ದೇವಮ್ಮ, ಮಾರಮ್ಮ, ಯಾಕಂತಂದ್ರೆ ಆ ದೇವತೆಗಳನ್ನ ನಿಮಗೆ ನೆನೆಸ್ತಾ ಇರ್ತೀನಿ ಅಂತ ಅರ್ಥ. ನಿಮಗೂ ಸಹಿತ ಆ ಶಕ್ತಿ ನಿಮಗೆ ಬರಲಿ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ಹೆಣ್ಣನ್ನ ನಾವು ಗೌರವಿಸಿದ್ರೆ ಈ ಜಗತ್ತಿನಲ್ಲಿ ನಾವು ಸಹಿತ ಶ್ರೇಷ್ಠರಾಗ್ತೀವಿ. ಹೆಣ್ಣನ್ನ ನಾವು ಅವ್ರನ್ನ ಕೆಳಮಟ್ಟ ರೀತಿಯಲ್ಲಿ ನೋಡ್ತಾ ಹೋದ್ರೆ ನಾವು ಚಿಕ್ಕವರಾಗ್ತಾ ಹೋಗ್ತೀವಿ. ಸುಟ್ಟೋಗ್ತಾರ, ನಾವು ಹೊರಗಡೆ ಆ ತರ ಇರ್ಬೇಕು. ಅದ್ರ ಬಗ್ಗೆ ನಾವು ಬಹಳಷ್ಟು ಕಲಿಯಬೇಕು.